ರಾಜಸ್ಥಾನದ ಜೋಧ್ಪುರದಲ್ಲಿ ಘೋರ ದುರಂತವೊಂದು ನಡೆದಿದ್ದು ಈ ಅಪಘಾತದಲ್ಲಿ 18 ಮಂದಿ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಘೋರ ದುರಂತ ನಡೆದಿದ್ದು ಭೀಕರ ಅಪಘಾತಕ್ಕೆ 15 ಮಂದಿ ಬಲಿಯಾಗಿದ್ದಾರೆ. ನಿಂತಿದ್ದ ಟ್ರಕ್ಕಿಗೆ ಟೆಂಪೋ ಟ್ರಾವೆಲರ್ ಡಿಕ್ಕಿಯಾಗಿ ಈ ದುರಂತ ಸಂಭವಿಸಿದ್ದು ಫಲೋದಿ ಜಿಲ್ಲೆಯ ಮಾತಾಡೋದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಟಿಟಿ ವಾಹನದಲ್ಲಿ ಜೋಧ್ಪುರಕ್ಕೆ ಪ್ರವಾಸಿಗರು ತೆರಳುತ್ತಾ ಇದ್ರು. ಈ ವೇಳೆ ನಿಂತಿದ್ದ ಟ್ರಕ್ಗೆ ಹಿಂಬದಿಯಿಂದ ಟಿಟಿ ಡಿಕ್ಕಿ ಹೊಡೆದಿದೆ. 15 ಮಂದಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಮೂವರ ಸ್ಥಿತಿ ಗಂಭೀರವಾಗಿದೆ. ಬಿಕನೇರ್ನಲ್ಲಿರುವ ಕೊಲಾಯತ್ ದೇಗುಲಕ್ಕೆ ಪ್ರವಾಸಿಗರು ತೆರಳುತ್ತಾ ಇದ್ರು. ದೇವಸ್ಥಾನದಿಂದ ವಾಪಸ್ ಬರುವಾಗ ಈ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಮೃತಪಟ್ಟವರೆಲ್ಲ ಸುರ್ಸಾಗರ್ ಗ್ರಾಮದವರು ಅಂತ ತಿಳಿದು ಬಂದಿದ್ದು ಘಟನೆ ಬಗ್ಗೆ ಸಿಎಂ ಭಜನ್ ಲಾಲ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಸ್ಥಾನದಲ್ಲಿ ಭೀಕರ ಅಪಘಾತಕ್ಕೆ 15 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮತ್ತೆ ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫಲೋದಿ ಜಿಲ್ಲೆಯಲ್ಲಿ ಈ ದುರ್ಘಟನೆ ಸಂಭವಿಸಿದ್ದು ಬಿಕನೇರ್ನಲ್ಲಿರುವ ಕೊಲಾಯತ್ ದೇಗುಲಕ್ಕೆ ಪ್ರವಾಸಿಗರು ತೆರಳಿದ್ರು. ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ರಾಜಸ್ಥಾನದಲ್ಲಿ ಜವರಾಯ ಅಟ್ಟಹಾಸವನ್ನ ಮೆರೆದಿದ್ದು ಭೀಕರ ಅಪಘಾತ ಸಂಭವಿಸಿದೆ. ರಾಜಸ್ಥಾನದ ಜೋಧ್ಪುರದಲ್ಲಿ ಈ ಘಟನೆ ನಡೆದಿದ್ದು 15 ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಟೆಂಪೋ ಟ್ರಾವೆಲರ್ ಮತ್ತು ಟ್ರಕ್ ನಡುವೆ ಡಿಕ್ಕಿ ಸಂಭವಿಸಿ ಈ ದುರ್ಘಟನೆ ಸಂಭವಿಸಿದ್ದು ದೇವಸ್ಥಾನಕ್ಕೆ ತೆರಳಿರ್ತಾರೆ ಪ್ರವಾಸಿಗರು. ದೇವಸ್ಥಾನದಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ದುರಂತ ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಮೃತರೆಲ್ಲರೂ ಅಂದರೆ ಸಾವನ್ನಪ್ಪಿದವರೆಲ್ಲರೂ ಕೂಡ ಸುರ್ಸಾಗರ್ ಗ್ರಾಮದವರು ಅಂತ ತಿಳಿದು ಬಂದಿದ್ದು ಘಟನೆ ಬಗ್ಗೆ ಸಿಎಂ ಭಜನ್ ಲಾಲ್ ಕೂಡ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಅಪಘಾತದಲ್ಲಿ ಸ್ಥಳದಲ್ಲೇ 15 ಮಂದಿ ಸಾವನ್ನಪ್ಪಿದ್ರೆ ಮೂವರಿಗೆ ಗಂಭೀರವಾಗಿ ಗಾಯವಾಗಿದೆ. ಟಿಟಿ ವಾಹನದಲ್ಲಿ ಜೋಧ್ಪುರಕ್ಕೆ ಪ್ರವಾಸಿಗರು ತೆರಳುತ್ತಾ ಇರ್ತಾರೆ. ಈ ವೇಳೆ ನಿಂತಿದ್ದಂತಹ ಟ್ರಕ್ಗೆ ಹಿಂಬದಿಯಿಂದ ಟಿಟಿ ಡಿಕ್ಕಿ ಹೊಡೆದು ಈ ದುರಂತ ಘಟನೆ ಸಂಭವಿಸಿದೆ. 15 ಮಂದಿ ಸ್ಥಳದಲ್ಲೇ ತಮ್ಮ ಜೀವವನ್ನ ಕಳೆದುಕೊಂಡಿದ್ರೆ ಮೂವರ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಲಭ್ಯವಾಗ್ತಿದ್ದು ಬಿಕನೇರ್ನಲ್ಲಿರುವ ಕೊಲಾಯತ್ ದೇಗುಲಕ್ಕೆ ಪ್ರವಾಸಿಗರು ತೆರಳುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ದೇವಸ್ಥಾನದಿಂದ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಜರುಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು. ರಾಘು, ನಿಜಕ್ಕೂ ದಾರುಣ ಘಟನೆ ಹೇಗಾಯ್ತು, ಎಷ್ಟೊತ್ತಿಗಾಯ್ತು? ಫಲೋಡಿ ಜಿಲ್ಲೆಯ ಮಾತೋಡ ಪ್ರದೇಶದಲ್ಲಿ ಈ ಘಟನೆ ಆಗಿರುವಂತದ್ದು. ರಾತ್ರಿ ಸುಮಾರು 7:30, 7:45 ಸುಮಾರಿಗೆ ಈ ಭೀಕರ ದುರಂತ ಸಂಭವಿಸಿರುವಂತದ್ದು. ಯಾತ್ರಿಕರು ಒಂದು ದೇವಾಲಯಕ್ಕೆ ಹೋಗಿರ್ತಾರೆ. ವಾಪಸ್ ಬರುವಂತಹ ಸಂದರ್ಭದಲ್ಲಿ ಟೆಂಪೋ ಟ್ರಾವೆಲರ್ ನಲ್ಲಿ ಇವರು ಎಲ್ಲರೂ ಕೂಡ ಪ್ರಯಾಣವನ್ನ ಬೆಳೆಸ್ತಾ ಇರ್ತಾರೆ. ಮಾತೋಡ ಪ್ರದೇಶದ ಹೈವೇಯಲ್ಲಿ ಪಕ್ಕದಲ್ಲೇ ಒಂದು ವೆಹಿಕಲ್ ನಿಂತಿರುತ್ತೆ, ಅಂದ್ರೆ ಟ್ರಕ್ ಒಂದು ನಿಂತಿರುತ್ತೆ. ಆ ಟ್ರಕ್ ಅನ್ನ ಗಮನಿಸದೇ ಇದ್ದಂತಹ ಟಿಟಿ ನೇರವಾಗಿ ಬಂದು ಆ ಟ್ರಕ್ಗೆ ಡಿಕ್ಕಿಯನ್ನ ಹೊಡಿತಾನೆ. ಡಿಕ್ಕಿ ಹೊಡೆದಂತಹ ಪರಿಣಾಮವಾಗಿ ಅದರಲ್ಲಿ ಒಳಭಾಗದಲ್ಲಿ ಇದ್ದಂತಹ 18 ಜನರಲ್ಲೂ ಗಾಯಗೊಳ್ತಾರೆ. ಅದರಲ್ಲಿ 15 ಜನರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಉಳಿದ ಮೂವರನ್ನ ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸಗಳಾಗಿದೆ. ಅವರ ಸ್ಥಿತಿಯೂ ಕೂಡ ಗಂಭೀರ ಅಂತ ಹೇಳಲಾಗ್ತಾ ಇದೆ. ಜೋಧ್ಪುರ್ನ ಸುರ್ಸಾಗರ್ನ ಮಾಲಿ ಸಮುದಾಯದ ಸದಸ್ಯರು ಎಲ್ಲರೂ ಕೂಡ ಬಿಕನೇರ್ನ ಕೊಲಾಯತ್ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ವಾಪಸ್ ಆಗ್ತಾ ಇದ್ರು. ಸಂಜೆ ತನಕವೂ ಕೂಡ ದೇವಾಲಯದಲ್ಲಿ ಇದ್ದು ಸಂಜೆ ಬಳಿಕ ಪೂಜೆ ಪುನಸ್ಕಾರಗಳೆಲ್ಲವನ್ನ ಕೂಡ ಮುಗಿಸಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಈ ಭೀಕರ ದುರಂತ ಸಂಭವಿಸಿರುವಂತದ್ದು. ಸದ್ಯ ಹೆಚ್ಚಿನ ಚಿಕಿತ್ಸೆಗಾಗಿ ಸ್ಥಳೀಯ ಆಸ್ಪತ್ರೆಗಳಿಂದ ಬೇರೆ ಕಡೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡುವಂತ ಕೆಲಸಗಳಾಗ್ತಾ ಇದೆ. ಜೊತೆಗೆ ಘಟನೆ ಯಾಕಾಯ್ತು, ಹೇಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸ್ಥಳೀಯ ಪೊಲೀಸ್ ಇಲಾಖೆಗಳು ಕೂಡ ಆ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ ರಾಜಸ್ಥಾನ ಸರ್ಕಾರ ಆದೇಶವನ್ನ ನೀಡಿದೆ. ಆ ತನಿಖೆ ನಂತರದಲ್ಲಿ ಯಾಕಾಗಿದೆ ಅನ್ನುವಂತ ಮಾಹಿತಿ ಹೊರಬೀಳುತ್ತೆ. ಸದ್ಯಕ್ಕೆ 15 ಜನ ಸ್ಥಳದಲ್ಲಿ ಮೃತಪಟ್ಟಿರುವಂತದ್ದು. ಮೂವರ ಸ್ಥಿತಿ ಗಂಭೀರವಾಗಿದೆ. ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಿ ಹೆಚ್ಚಿನ ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಕಾವ್ಯ, ಥ್ಯಾಂಕ್ ಯು ರಾಘು ಡೀಟೇಲ್ಸ್ಗಾಗಿ.